ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಬುಜ್ಜಿ ರೆಸಿಪೀಸ್. ಇವತ್ತಿನ ನಮ್ಮ ರೆಸಿಪಿ ಚಿಕನ್ ಚಿಲ್ಲಿ ಫ್ಲೇಕ್ಸ್. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದನ್ನು ಒಂದ್ಸರಿ ಕಂಪಲ್ಸರಿ ಟ್ರೈ ಮಾಡಿ. ಚಿಕನ್ ಚಿಲ್ಲಿ ಫ್ಲೇಕ್ಸ್ ಮಸಾಲಾನ ರೆಡಿ ಮಾಡೋಣ. ಒಂದು ಕಡಾಯಿ ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು 8 ರೆಡ್ ಚಿಲ್ಲಿ ಮತ್ತು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವು ಬ್ಲ್ಯಾಕ್ ಕಲರ್ ಆಗಬಾರ್ದು. ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು 2 ಸ್ಪೂನ್ ಧನಿಯಾ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಜೀರಿಗೆ, ಒಂದು 6ರಿಂದ 7 ಲವಂಗ, ಒಂದು 10ರಿಂದ 12 ಕರಿಮೆಣಸು, 1 ಇಂಚಷ್ಟು ಚಕ್ಕೆನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಕಡಾಯಲ್ಲಿ 4ರಿಂದ 5 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಆಯಿಲ್ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಆಯಿಲ್ ಹಾಕ್ಬಿಟ್ಟು ಆಯಿಲ್ ಬಿಸಿಯಾಗಿದೆ. ಈಗ 1 ಕಪ್ಪಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ 1-2 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಇವಾಗ ಆಗಿದೆ. ಇವಾಗ ನಾನು ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಒಂದು 7ರಿಂದ 8 ನಿಮಿಷ ಅಷ್ಟು ಚೆನ್ನಾಗಿ ಚಿಕನ್ನು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಕುಕ್ ಮಾಡ್ಕೊಳ್ಳಿ ಚೆನ್ನಾಗಿ. ಹೈ ಫ್ಲೇಮಲ್ಲೇ ಇರಬೇಕು ಸ್ಟವ್ವು. ಆವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಸಾಲ್ಟ್ ಹಾಕ್ಬಿಟ್ಟು ಇವಾಗ ಅದನ್ನು ಕುಕ್ ಮಾಡ್ಕೋಬೇಕು. ಒಂದು 7ರಿಂದ 8 ನಿಮಿಷ ಅಷ್ಟು ಹೈ ಫ್ಲೇಮಲ್ಲೇ ಬೆಂದರೆ ಅದು ಪೀಸು ತುಂಬ ಚೆನ್ನಾಗಿ ಬೇಯುತ್ತೆ. ನಾವು ಲೋ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಅದು ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ. ನೋಡಿ, ಈಗ ಚೆನ್ನಾಗಿ ಕುಕ್ ಆಗ್ತಾಯಿದೆ. ನಾವು ಆಗಲೇ ರೆಡಿ ಮಾಡಿದ್ವಲ್ಲ ಮಸಾಲಾನ, ಅದನ್ನು ಇದಕ್ಕೆ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನಾವು ಆವಾಗಲೇ ಫ್ರೈ ಮಾಡಿದ್ವಲ್ಲ ಮಸಾಲ, ಅದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಜಸ್ಟ್ ಪಲ್ಸಲ್ಲಿ 2 ಟೈಮ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಫ್ಲೇಕ್ಸ್ ಆಗೇ ಇರಬೇಕು. ಚಿಲ್ಲಿ ಅದರಲ್ಲಿ ಆ್ಯಡ್ ಮಾಡಿರೋವಂಥ ಮಸಾಲಾಸ್ ಎಲ್ಲನೂ ಪೌಡ್ರ್ ಆಗಬಾರ್ದು. ಮೀನ್ಸ್ ಫ್ಲೇಕ್ಸ್ ಟೈಪ್ ಇರಬೇಕು. ಆವಾಗಲೇ ಅದು ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ತಿನ್ನೋಕ್ಕೆ ಆ ಮಸಾಲೆ ಎಲ್ಲ ಫ್ಲೇವರು ನಾವು ಚಿಕನ್ ಜೊತೆ ಹಾಕಿ ಫ್ರೈ ಮಾಡಿದಾಗ ಆ ಫ್ಲೇವರ್ ನಮಗೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಅಷ್ಟು ನಾನು ಕುಕ್ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು. ತಳ ಹಿಡಿದೇ ಇರೋ ಥರ ನೀವು ನೋಡ್ಕೊಳ್ತಾಯಿರಿ. ಹಾಗೆ ಫ್ರೈ ಮಾಡ್ಕೊಳ್ತಾಯಿರಿ. ನೋಡಿ, ಯಾವುದೇ ಥರ ವಾಟರ್ ಕಂಟೆಂಟ್ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಡ್ರೈ ಪೀಸ್ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ತುಂಬ ಇಷ್ಟಪಟ್ಟು ಮಾತ್ರ ತಿಂತೀರಾ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ 1 ಸ್ಪೂನಷ್ಟು ನಾನು ಚಿಕನ್ ಮಸಾಲಾನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆ ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೆ ಇಟ್ಕೊಳ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಲೆಮನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಆಲ್ಮೋಸ್ಟ್ ನಮ್ಮ ಡಿಶ್ಶು ರೆಡಿ ಆಗ್ತಾ ಬಂತು. ಫೈನಲ್ಲಾಗಿ ನಾನಿವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ನಮ್ಮ ಡಿಶ್ ರೆಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬ ಪರ್ಫೆಕ್ಟಾಗಿದೆ. ನೀವು ತಿಂದರೆ ಅಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತೀರ. ಬನ್ನಿ ಸರ್ವ್ ಮಾಡೋಣ. ಇದನ್ನು ಒಂದ್ಸರಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿದ್ರೆ ಮತ್ತೆ ಈ ಡಿಶ್ನ ನೀವು ಮಾಡಿಕೊಂಡು ತಿಂತೀರಾ. ನಿಮ್ಮ ಫ್ಯಾಮ್ಲಿಯವರೆಲ್ಲ ತುಂಬ ಇಷ್ಟಪಡ್ತಾರೆ. ಯಾರು ಸ್ಪೈಸಾಗಿ ತಿನ್ನಬೇಕು ಅಂತ ಇಷ್ಟಪಡ್ತಾರೆ ಅವ್ರಿಗಂತೂ ಇದು ಮಾಡಿಸಿದ ಡಿಶ್ಶು ತುಂಬ ಚೆನ್ನಾಗಿರುತ್ತೆ ಮಾತ್ರ. ಮನೇಲಿ ಮಾಡಿಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅದ್ರ ಜೊತೆ ಈ ಚಿಲ್ಲಿ ಫ್ಲೇಕ್ಸ್ನ ಪೀಸ್ ಜೊತೆ ಇಟ್ಕೊಂಡು ತಿಂತಾಯಿದ್ರೆ ಆ ಫ್ಲೇವರ್ ಆ ಬಾಯಲ್ಲಿ ಆ ಸ್ಪೈಸಿನೆಸ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ, ಈಗ ಗಾರ್ನಿಷಿಂಗ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.